ಸಾನ್ನಿಧ್ಯವನ್ನು ವಹಿಸಿದಂತ ಡಾಕ್ಟರ್ ಶ್ರೀ ಮಠಲಿಂಗ ಚಕ್ರವರ್ತಿ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬಾಬುಜಿಕೊಪ್ ಇವರನ್ನು ನಮ್ಮ ನಾಟ್ಯ ಸಂಘದ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಅವರಿಗೆ ಈ ನಾಟಕದ ಮಾಲಕರಾದಂತ ರಂಗಪ್ಪ ಕರಿಗಣ್ಣವರ್ ಕುಸ್ತಿ ಕಮಿಟಿ ಅಧ್ಯಕ್ಷರು ಇವರು ಬಂದು ಮಾಲಾರ್ಪಣೆ ಮತ್ತು ಸತ್ಕಾರ ಸಮಾರಂಭವನ್ನ ನೆರವೇರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ.
ಆಗಿರ್ತಕ್ಕಂಥ ಸಾಗರ ಮರಡಿ ಸಾಗಿನ ಕೊಟ್ಟವಾಗಿ ಈಗ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪೂಜ್ಯರ ಸಮ್ಮತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಅಜಿತಿ ಮಹೋದಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಶ್ರೀ ಶಿವಾನಂದ ಎನ್ಸಿ ಖ್ಯಾತ ಉದ್ಯಮಿದಾರರು, ಶ್ರೀ ಅಶೋಕ್ ಟಿ ಕಪ್ಪತ್ತಿ ಮಾಜಿ ಸೈನ್ಯಾಧಿಕಾರಿಗಳು. ಇವರು ಬಲೂನ್ ಹೊಡೆಯುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈಗ ಬಲೂನ್ ಹೊಡೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಶಿವಾನಂದ ಮೆಣಸಿ ಅಶೋಕ್ ಕಪ್ಪತ್ತಿ ಅವರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪುಸ್ತಕ ವಿಮಾನ ಕ್ಷಮಿಸಬೇಕು. ಶಿವಾನಂದ ಕರೋಶಿ ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ಮಲ್ಲಪ್ಪ ಕೊಪ್ಪದವರು ದಯಮಾಡಿ ಮುಂಭಾಗದಲ್ಲಿ ಬರಬೇಕು. ಇಲ್ಲ ಪುಸ್ತಕ ವಿಮಾನ ಹಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ಕಾಯವನ್ನು ಪವನ ಮಾಡೋ ರಾಯ ಪೂರ್ವಾಚಾರಿ ಸಂಗನ ಬಸವಣ್ಣ ನಿಮಗೆ ಶರಣು ಶರಣಾರ್ಥಿ. ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಊರಿನ ಗ್ರಾಮ ದೇವರುಗಳಾಗಿರ್ತಕ್ಕಂಥ ಬಸವೇಶ್ವರ ಹಾಗೂ ರಾಮಲಿಂಗೇಶ್ವರರನ್ನ ಹೃದಯ ಮಂದಿರಗಳು ಸ್ಮರಣೆ ಮಾಡಿಕೊಳ್ತಾ ಈ ಯಾವ ಎಳ್ಳು ಅಮಾವಾಸ್ಯೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಬಸವೇಶ್ವರ ಹಾಗೂ ರಾಮಲಿಂಗೇಶ್ವರ ನಾಟ್ಯ ಸಂಘ ಈ ನಾಟಕದ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ ಹಾಗೂ ಸಮಸ್ತ ಮೂರು ಹಳ್ಳಿಯ ಗುರು ಹಿರಿಯರನ್ನ ಮಕ್ಕಳಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇನ್ನೇನು ನಾಟಕ ನೋಡುವಂಥವೆಲ್ಲ ಹುರುಪಿನಿಂದ ಕುಳಿತೀರಿ. ವಿಶೇಷತೆ ಏನಪ್ಪ ಅಂತಂದರೆ ನಮ್ಮೂರಿನಲ್ಲಿ ನಾ ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ಸಂಖ್ಯಾಬಲ ನಾಟಕ ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಆಗ್ತಾ ಇದ್ದು. ದೀಪಾವಳಿಗೆ ಆಗ್ತಿತ್ತು, ಶ್ರಾವಣದಾಗ ಎರಡೆರಡು ವೇದಿಕೆ ಮೇಲೆ ಮಾಡ್ತಿದ್ರು. ಆದರೆ ಅದಕ್ಕಿಂತ ಇದು ವಿಶೇಷ ಏನಪ್ಪ ಅಂತಂದ್ರೆ ಇವೆಲ್ಲ ನಾಟಕದ ಒಂದು ಸ್ಟೇಜ್ ಹಾಕಿದಾರಲ್ಲ ವಿಶೇಷ ಇದೆ. ಯಾಕಂದ್ರೆ ಇಲ್ಲೊಂದು ಅಲ್ಲೊಂದು ಟ್ಯಾಕ್ಟರ್ ತಗೊಂಡು ಮಾಡಿದ್ದು ನಾವು ನೋಡಿದ್ವಿ. ಆದರೆ ಈ ರೀತಿ ವೇದಿಕೆ ಮೇಲೆ ಅತಿಥಿಗಳನ್ನು ಗಣ್ಯರನ್ನು ಕರೆಸಿ ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಇದು. ಅಷ್ಟೇ ಒಂದು ಆಸಕ್ತಿಯಿಂದ ಅವರು ಒಂದು 2 ತಿಂಗಳಿಂದ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಯಾಕಂದ್ರೆ ಮಠದ ಬಾಜುಕ ಅವರು ಪ್ರಾಕ್ಟೀಸ್ ಮಾಡೋದು ನೋಡಿದ್ದೆ ನಾನು. ಭಾಳ ಒಳ್ಳೆಯ ಪ್ರಾಕ್ಟೀಸ್ ಮಾಡಿದ್ದಾರೆ. ತಾವೆಲ್ಲ ಆ ಒಂದು ಕಲಾವಿದರಿಗೆ ಹುರುಪು ತುಂಬಬೇಕಾದ್ರೆ ಈ ಮೈ ಕೊರೆಯುವ ಚಳಿಯನ್ನು ಜಾರಿ ಸುಗತ್ನಲ್ಲಿ ಕೂತ್ಕೊಳ್ಬೇಕಂತಂದ್ರೆ ಇನ್ನೂ ಕಡಿಮೆ ಚಳಿ. ನಾವು ಹೇಳ್ತಿದ್ದೆ ಈ ಚಳಿ ಇದ್ರೆ ನಿಮ್ಮ ನಾಟಕ ಆಗೋದಿಲ್ಪ ಅಂತಿದ್ದೆ. ಚಳಿ ಕಡಿಮೆ ಆಗಿದೆ. ತಾವೆಲ್ಲ ಶಾಂತ ರೀತಿಯಿಂದ ಕುಳಿತುಕೊಂಡು ಆ ಸಂಖ್ಯಾಬಲ ನಾಟಕವನ್ನು ವೀಕ್ಷಣೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಂದು ಈ ವೇದಿಕೆ ಮುಖಾಂತರವಾಗಿ ನಾನು ಇವನಾರವ ಎಂದೆನಿಸದಿರೆಯ ಇವನಮ್ಮವ ಎಂದೆನಿಸರೆಯ ಇವ ನಮ್ಮ ಕೂಡಲ ಸಂಗಮ ದೇವರ ಮನೆಯ ಮಗನೆಂದೆನಿಸರೆಯ. ಪ್ರತಸ್ಮರಣೀಯ ರೇಣುಕಾದಿ ಪಂಚಾಚಾರ್ಯರನ್ನ ಊರಿನ ಎಲ್ಲ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ಅಮಾವಾಸ್ಯೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಖ್ಯಾಬಲ ನಾಟಕದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಈ ನಾಟಕವನ್ನು ಅಮಾವಾಸ್ಯೆಗೆ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಮೊದಲು ನಾವು ತಿಳ್ಕೊಳ್ಬೇಕು. ಇವತ್ತೆಲ್ಲ ನಮ್ಮ ರೈತ ಬಳಗ ಎಲ್ಲ ಕೂಡ್ಕೊಂಡು ಅನೇಕ ಥರದ ಅಡಿಗೆಗಳನ್ನು ಮಾಡಿಕೊಂಡು ಬಂಡಿ ಹೂಡ್ಕೊಂಡು ಹೊಲದೊಳಗೆ ಹೋಗಿ ಅಲ್ಲಿ 5 ಕಲ್ಲಿಟ್ಟು ಪೂಜೆ ಮಾಡಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಬರೋದು ಅಮಾವಾಸ್ಯದ ಪದ್ಧತಿ. ಹಾಗೆ ತಾಯಿ 6 ತಿಂಗಳು 8 ತಿಂಗಳು ಗರ್ಭಿಣಿ ಆದಮೇಲೆ
ಆ ಕುಬುಸ ಅಂತ ಯಾವ ರೀತಿ ನಾವು ವಿಜೃಂಭಣೆಯಿಂದ ಮಾಡ್ತೀವಲ್ಲ ಆ ನಿಟ್ಟಿನೊಳಗೆ ಇವತ್ತು ಭೂಮಿ ಫಲವತ್ತಾಗಿ ಬೆಳೆದಾಗ ಆ ಭೂಮಿ ತಾಯಿಗೆ ಉಡಿಯನ್ನು ತುಂಬಿ ಸಂಭ್ರಮಿಸಬೇಕಾಗಿತ್ತು ರೈತರ ಕೆಲಸ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಮಳೆಗಾಲ ಇಲ್ಲ. ಈ ಬರಗಾಲದ ಸಮಯದೊಳಗೆ ಭೂಮಿಯೊಳಗೆ ಬೆಳೆನೂ ಕೂಡ ಸರಿಯಾಗಿ ಬೆಳೆದಿಲ್ಲ. ಅಂಥ ಕಷ್ಟಕರವಾಗಿರ್ತಕ್ಕಂಥ ಸಮಯ ಇದ್ದರೂ ಕೂಡ ನಮ್ಮ ರೈತರು ಯಾವುದಕ್ಕೂ ಕೂಡ ಅಂಜದೆ ಅಳುಕದೆ ಪದ್ಧತಿಯಾಗಿ ಎಳ್ಳು ಅಮಾವಾಸ್ಯೆಯನ್ನು ವಿಜೃಂಭಣೆಯಿಂದ ಮಾಡೋದರ ಮೂಲಕ ಈ ವರ್ಷವೂ ಕೂಡ ಈ ಬಸವೇಶ್ವರ ಹಾಗೂ ರಾಮಲಿಂಗೇಶ್ವರ ನಾಟ್ಯ ಸಂಘದವರು ಈ ಸಂಧ್ಯಾವಾಳ ನಾಟಕ ಮಾಡಿದ್ದು ಬಹಳ ವಿಶೇಷ ಅಂತ ಅನಿಸೋದು. ಯಾಕಂದರೆ ಈ 3 ಗ್ರಾಮದೊಳಗೆ ಎಂಥ ಬರಗಾಲ ಬಂದರೂ ಕೂಡ ಸಂಘಟನೆ, ಕಲೆ ಮತ್ತು ಸಾಹಿತ್ಯಕ್ಕೆ ಇಲ್ಲಿ ಎಲ್ಲಷ್ಟು ಕೊರತೆ ಇಲ್ಲ ಅನ್ನೋದನ್ನು ಈ ನಾಟಕ ಇವತ್ತು ತೋರಿಸಿಕೊಡ್ತೈತೆ ಅಂತಕ್ಕಂಥ ಮಾತಲ್ಲಿ ತಿಳಿಸುತ್ತಾ, ಯಾಕಂದರೆ ನೀವೆಲ್ಲ ನಾಟಕ ಬಂದಿರಿ, ನಾಟಕ ನೋಡಕ್ಕೆ ಬಂದಿರಿ. ಇನ್ನು ಸಂಧ್ಯಾವಾಳ ಅಂತಂದ್ರೆ ನಿಮಗೆಲ್ಲ ಗುರ್ತೈತೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾವ ರೀತಿ ಒಂದು ವ್ಯಕ್ತಿ ನಂಬಿದ ವ್ಯಕ್ತಿಯನ್ನು ಯಾವ ರೀತಿ ಮೋಸ ಮಾಡ್ತಾನೆ ತೋರಿಸಿಕೊಡೋದ ಸಂಧ್ಯಾವಾಳ ನಾಟಕ. ಹಿಂದೆ ಸಿಂಧೂರು ಲಕ್ಷ್ಮಣನು ಕೂಡ ಯಾವ ರೀತಿ ಮೋಸ ಮಾಡಿಕೊಂಡ್ರು, ಕಿತ್ತೂರ ಸಂಸ್ಥಾನದೊಳಗೆ ಯಾವ ರೀತಿ ಮೋಸ ಮಾಡಿ ಆ ಸಾಮ್ರಾಜ್ಯವನ್ನು ಕಳೆದುಕೊಂಡು ಅನ್ನೋದು ನೋಡ್ಕೋತೀವಿ. ಅದಕ್ಕೆ ಮೋಸಕ್ಕೆ ಇವತ್ತು ನಾವು ಬಲಿ ಆಗಬಾರ್ದು. ಮೋಸದಿಂದ ಏನೆಲ್ಲವನ್ನು ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನು ಈ ನಾಟಕ ತೋರಿಸಿಕೊಡ್ತದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಎಚ್ಚರಿರಬೇಕು. ಈ ನಾಟಕ ಏನು ತೋರಿಸಿಕೊಡ್ತಂದ್ರೆ ಮನುಷ್ಯನನ್ನು ಎಷ್ಟು ನಂಬಬೇಕಲ್ಲ ಅಷ್ಟನ್ನು ನಂಬಬೇಕು. ಅತಿಯಾಗಿ ನಂಬಿದ್ದಾದ್ರೆ ಒಮ್ಮೆ ಮೋಸಕ್ಕೆ ಈಡಾಗುತ್ತೀವಿ ಅಂತಕ್ಕಂಥ ಮಾತನ್ನು ಈ ನಾಟಕ ತೋರಿಸಿಕೊಡ್ತದೆ. ಅದಕ್ಕೆ ಅತಿಯಾಗಿ ಯಾರನ್ನು ಯಾವ ಕಾಲಕ್ಕೂ ಕೂಡ ನಂಬಬಾರ್ದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಕೂಡ ಇಷ್ಟಪಡ್ತಾ ಇದ್ದೀನಿ. ಆ ನಿಟ್ಟಿನೊಳಗೆ
ದಿವಸಕ್ಕೂ ಅತನ ಭೇಟಿ ನನಗಿಲ್ಲ, ನನ್ನ ಭೇಟಿ ಅರ್ಥನಿಗಿಲ್ಲ. ಇಲ್ಲಪ್ಪ ಹಾದಿಕಾರ ಗೊತ್ತೇನೋ, ಅವನ ವಿಚಾರ ಮಾಡಿ ಬಂದು ಹಾಜರಾತು. ಏನಪ್ಪ ಹಾದಿಕಾರನ ನನ್ನ ಚೆವಲಿಗೆ ಬಾಳ ನೋಡಿ ಏನೋ ಏನಪ್ಪ ಹಾದಿಕಾರನ ಇಲ್ಲಿ ಚಿರೋಲ್ ಕಟ್ಟಿ ಮೇಲೆ ಕೂತಿರ್ತೀನೋ ಬೇಜಾರ ದೊಡ್ಡ ಮಾತು ಹೇಳ್ತಪ್ಪ.
ವ್ಯಕ್ತಿ 3-4 ವರ್ಷ ಆಯ್ತು. ಅವನ ಗಟ್ಟಿ ನನಗಿಲ್ಲ, ಕಾರಣ ಗಟ್ಟಿ ನನಗಿಲ್ಲ. ಇಲ್ಲೊಬ್ಬ ದಾರಿಕಾರನ ಬರ್ತಾನೋ ಅವನಾರು ಕೇಳಿ ಮುಂದೆ ವಿಚಾರ ಮಾಡಿರತ್ತು. ಹೇಳ್ಕೋ ದಾರಿಕಾರನ, ನನ್ನ ಜೀವನಿಗೆ ಸಂಗಣ್ಣ ಏನಾರು ಗಟ್ಟಿಗಿದ್ದನು. ಹಾ, ಎಲ್ಲಿತ್ತು ನಾನಪ್ಪ? ಸದಾವ ಸಿಗ್ತಾನಲ್ಲ. ನಮಸ್ಕಾರ.
ಇದು ಅದು ಆ ಗೌಡ ಹಟ್ಟಿ ಕಟ್ಟಿ ಮಾಡಿ ಬಿದ್ದಾರೆ ಬೆಳೆ ಮೇಲೆ ಹೇಗೆ ಹೇಳ್ತಾ ಕೇಳ್ತೀನಿ ನಾನು ಚಂದಾಗಿ ಅವ್ರು ಹೇಳ್ತೀನಪ್ಪ ಏನಿಗೆ ಹಾ ದೇವ್ರು ನಮಗೆ ಯಾವ್ದಕ್ಕೇನು ಕಮ್ಮಿ ಮಾಡಿಲ್ಲ ನಿನ್ನ ಮೇಲೆ ನೆನಪು ಹೇಳಲ್ಲ ಹೋಗೋದು ನಡೆಯತ್ತೆ ನಾವು ಹೇಳ್ತೀನಿ ಕೇಳೋದ್ ನಾವು ಹೇಳಿದ್ರೆ ನಾವು ನಾನು
ಮಾತೆ ತಿಳಿ ಬಂದ ಚಂದವಾಗಿ ಒಟ್ಟು ಹೇಳ್ತಾಗೋ ಏನಪ್ಪ ಗೆಳೆಯ ಕಾಣು ಮೈ ಕೊಳ್ಳ ಹಾಕಿದೀವಿ ಬರ್ಪುರ ಮೈಯಾಗ ತೊಟ್ಟಿದ್ದಿ ಜಡ್ತಾರ ಏನ್ ಗೆಳ ಕಾಣ್ತಿಲ್ಲ ದೊಡ್ಡ ಸಾವುಕಾರ ಮಗನಾಗ ಏನು ಗೆಳ ನಿನ್ನ ಮಾಡಿ ಬರಾಕ ಗೆಳ ನಿನ್ನ ಮಜಾ ಸಾಕು ಗೆಳ ನಾನು ಮಾಡಿ ಏನ ಗೆಳೆಯ ನನ್ನ ಅರ್ಬಿ ನೀ ತಡೋ ನಿನ್ನ ಅರ್ಬಿ ನಾ ತರ್ತೀನೋ ಗೆಳೆಯ ಅರ್ಬಿ ಮಾಸ್ತರ್ ಹೋಗೋ ನಡೆಯದ್ರಾಗ ಏನು ಗೆಳೆಯ ದೇವ್ರು ಕೊಟ್ಟಿದ್ದ ನಿನ್ನೆ ಮನುಷ್ಯ ಕೊಟ್ಟಿದ್ದು ಹಂಗನೆ ಏನು ಗೆಳೆಯ ನೀನು ಕೊಟ್ಟಿ ನಾಳೆ ಹಂಗ್ಸಿ ನಾನು ಅಲ್ಲಿ ನೋಡ್ತಾ ಗೆಳೆಯ ಏನ ಗೆಳೆಯ ಹಂಸಾರ ಹಂಸಿದ್ದನು ನಿನ್ನಂತ ಜೀವನಗಳಿಗೆ ಬಾಳನಿಗೇನು ಹಂಸಾನಲ್ಲ